ದೊಡ್ಡಬಳ್ಳಾಪುರ ಭಾಗದಲ್ಲಿ ಮೊನ್ನೆಯಷ್ಟೇ ಓರ್ವ ಮಹಿಳೆಯ ಮರ್ಡರ್ ಆಗಿತ್ತಲ್ಲ. ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಕೇಸಿನ ಕೊಲೆ ಆರೋಪಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆ ಮಹಿಳೆಯನ್ನ ಕೊಡ್ಲಿಗಿಂದ ಕೊಚ್ಚಿ ಹತ್ಯೆ ಮಾಡಿದ್ದ ಆರೋಪಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವತ್ತು ಆರೋಪಿ ವೀರಭದ್ರಪ್ಪ ಅಂತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಕೋಳೂರು ಗ್ರಾಮದಲ್ಲಾದಂಥ ಘಟನೆ ಇದು. ಜನವರಿ 12ನೇ ತಾರೀಕು ಕೊಡಲಿಗಿಂದ ಕೊಚ್ಚಿ 55 ವರ್ಷದ ದ್ರಾಕ್ಷಾಯಣಿಗ ಕೊಲೆ ಆಗಿತ್ತು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ಕೂಡ ಆಗಿತ್ತು. ಈಗ ಈ ಕೇಸಿನ ಕೊಲೆ ಆರೋಪಿ ವೀರಭದ್ರಯ್ಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕಳೆದ ಶನಿವಾರ ಆಗಿದ್ದು ಈ ಕೇಸು. ಮಠ ಮಧ್ಯಾಹ್ನ ದಾಕ್ಷಾಯಣಿ ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರನ್ನು ಆರೋಪಿ ವೀರಭದ್ರ ಕೊಡ್ಲಿಯಿಂದ ಕೊಚ್ಚಿ ಕೊಲೆ ಮಾಡ್ತಾರೆ, ಎಸ್ಕೇಪ್ ಆಗ್ತಾರೆ. ಘಟನೆ ಸಂಬಂಧ ಮಾದನಾಯಕರಲ್ಲಿ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ರು ಆರೋಪಿಗಾಗಿ. ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೋಳೂರು ಗ್ರಾಮದ ಅಕ್ಕನ ಮನೆಗೆ ತಡರಾತ್ರಿ ಬಂದಿದ್ದ ಆತ ಅಂತೆ. ಆತನನ್ನು ಮಾತನಾಡಿಸ್ಕೊಂಡು ತೋಟಕ್ಕೆ ಹೋಗಿರ್ತಾನೆ. ತೋಟಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡಿ ಗಮನಿಸ್ತಾ ಇದ್ದೀರಿ, ಇದೆ ಆ ತೋಟ. ಆ ತೋಟದಲ್ಲಿರೋ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಶರಣಾಗಿದ್ದಾರೆ. ಮನೆಯಿಂದ ಹೊರಗೋದವರು ಯಾಕೋ ವಾಪಸ್ ಬರಲಿಲ್ಲ ಅಂತೇಳಿ ಅವ್ರ ಮನೆಯವರು ಎಲ್ಲ ಕಡೆ ಹುಡುಕಾಡಿದ್ದಾರೆ. ಆಮೇಲೆ ಲಾಸ್ಟಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಬೆಳಕಿಗೆ ಬಂದಿದೆ.